ಉಪ್ಪು ಖಾರ ಹುಳಿ ಮಸ್ತ್ ಪರ್ಫೆಕ್ಟ್ ಇದೆ. ಚಿಪ್ ಟಬಕ್ಕೆ ಡುಮ್ ಡುಮ್ ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ. ಜನರೇ ಬನ್ನಿ ಜನರೇ, ಇವತ್ತು ಒಂದು ಸೋಂಬೇರಿ ಪಲಾವ್ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಐ ಆಮ್ ಕುಕಿಂಗ್, ಸ್ವಾತಿ ಇಸ್ ಕುಕಿಂಗ್. ನನಗೂ ಅಡುಗೆ ಮಾಡೋಕ್ಕೆ ಬರುತ್ತೆ. ಇಷ್ಟು ದಿನ ಕಾರಣಾಂತಗಳಿಂದ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಆ್ಯಕ್ಚುಲಿ ನಾನು ಸೂಪರಾಗಿ ಕುಕಿಂಗ್ ಮಾಡ್ತೀನಿ. ಚಾರ್ಜ್ ನನ್ನ ಸೆಲ್ಫ್ ಹೇಳ್ಕೊಬಾರ್ದು, ಮಾಡ್ಕೊಂಡು ಹೇಳಿದ್ಮೇಲೆ ತೋರಿಸಿದ್ಮೇಲೆ ನೀವೇ ತಿನ್ನಿ. ಓಕೆ ಗಾಯ್ಸ್. ಎನಿವೇಸ್, ನಾನು ಅಡುಗೆ ಮಾಡ್ತೀನಿ, ಚೆನ್ನಾಗೇ ಮಾಡ್ತೀನಿ. ಈಗ ಆಪ್ರೇಷನ್ ಅದು ಇದು ಆಗಿದ್ದು ನಾನು ಎಲ್ಲ ಆ್ಯಕ್ಟಿವ್ ಇರೋಕ್ಕಾಗ್ತಿಲ್ಲ. ಸೊ ಹಂಗಾಗಿ ಅಮ್ಮ ಮಾಡ್ತಿದ್ರು ಅಷ್ಟೇ. ಸೊ ನನ್ನ ಕೈಲಿ ಯಾವಾಗ ಆಗುತ್ತೆ ಆ ಗ್ಯಾಪಲ್ಲೆಲ್ಲ ನಾನು ನಿಮಗೆ ರೆಸಿಪೀಸ್ನ, ನನ್ನ ಸ್ಟೈಲಿನ ರೆಸಿಪೀಸ್ನ ನಿಮಗೆ ತೋರಿಸ್ತಾ ಇರ್ತೀನಿ. ಎವ್ರಿಡೇ ಅಮ್ಮನ ರೆಸಿಪಿ ನೋಡ್ತಾ ಇರ್ತೀರಾ. ಸೊ ಸ್ವಾತಿ ರೆಸಿಪಿ ಟ್ರೈ ಮಾಡ್ತಾರೆ ಯಾವಾಗ ಇಷ್ಟಪಡ್ತೀರಾ. ಓಕೆ ಗಾಯ್ಸ್, ಇವತ್ತು ನಮ್ಮಮ್ಮ ಪಲಾವ್ ಮಾಡು ಅಂತಂದರು. ಅದಕ್ಕೆ ನಾನು ಮಾಡೋ ಪಲಾವ್ ಸ್ಟೈಲ್ ಆ್ಯಕ್ಚುಲಿ ಬೇರೆ. ಬಟ್ ಈ ಪಲಾವು ಸೋಂಬೇರಿ ಪಲಾವ್ ಅಂತ ಹೆಸರಿಟ್ಟಿದ್ದೀನಿ ನಾನೇ. ಯಾಕಂದರೆ ಈಸಿ, ಕ್ವಿಕ್ಕಾಗಿ ಮಾಡ್ಬೋದು. ಜಾಸ್ತಿ ಮಸಾಲೆ ಇಲ್ಲ, ಜಾಸ್ತಿ ಏನೂ ಇಲ್ಲ, ಟಕ್ಕ ಅಂತ ಮಾಡ್ಬೋದು. ಅದಕ್ಕೆ ನಾನು ಸೋಂಬೇರಿ ಪಲಾವ್ ಅಂತ ನಾಮಕರಣ ಮಾಡಿದ್ದೀನಿ. ಸೋಂಬೇರಿ ಪಲಾವ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನನಗೆ ಪಲಾವ್ ಮಾಡು ಅಂತ ಅಂದ್ಬಿಟ್ಟು ನೆಮ್ಮದಿಯಾಗಿ ಇಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ. ಎಲ್ಲ ಹೆಚ್ಕೊಟ್ಟಿದ್ದೀನಿ. ನನಗೆ ಸೆಕೆ, ಸ್ವಲ್ಪ ಗಾಳಿ. ಅಡುಗೆ ಮಾಡೋದು ನಾನು, ಅದೇ ತರಕಾರಿ ಎಲ್ಲ ಹೆಚ್ಕೊಡೋದು ನಮ್ಮಮ್ಮ. ಯಾಕಂದರೆ ನನಗೆ ಒಂದು ಕೈ, ಈ ಕೈಯಲ್ಲಿ ಅಷ್ಟೊಂದು ತರಕಾರಿ ಹಿಂಗೆ ಹಿಡ್ಕೊಂಡು ಹೆಚ್ಚಷ್ಟು ಸ್ಟ್ರೈನ್ ಆಗಿಬಿಡುತ್ತೆ. ಸೊ ವೆಜಿಟೇಬಲ್ ಕಟ್ಟಿಂಗ್ ಇಸ್ ಮಾಮಿ ಡೂಯಿಂಗ್, ಅಡುಗೆ ಮೀ ಡೂಯಿಂಗ್. ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಾ? ಹಾಂ, ತಿನ್ಬೋದು. ಫಸ್ಟ್ ಕ್ಲಾಸಾಗಿ ಮಾಡ್ತೀವಿ. ಅದಕ್ಕೂ ಫ್ಯಾನ್ಸ್ ಇದ್ದಾರೆ ನಿನಗೆ. ಜಾಲಿಯಾಗಿ ಕಾಫಿ ಕುಡಿತಾವ್ರೆ. ಆದರೆ ನನಗೆ ಇವಾಗ ನೀನು ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಬರ್ತೀನಿ, ಒಂಚೂರು ಕಾಫಿ ಕುಡಿಯೋಕ್ಕೆ 2 ನಿಮಿಷ ಮುಖ ತೊಳೆದಿಲ್ಲ ಇನ್ನು, ಬರ್ತೀನಿ. ಓಹೋ, ರೆಡಿ ಆಗ್ಬಿಟ್ಟು ಬರ್ತಾರಂತೆ ನಮ್ಮಮ್ಮ. ಇವಾಗ ನಮ್ಮ ಚೆರಿ ಏನು ಮಾಡ್ತಾಯಿದೆ? ಚೆರಿ ಕಂದಮ್ಮ, ಮಕ್ಕಳೆಲ್ಲ ಶೆಕೆ ತಡೆಯೋಕ್ಕಾಗ್ತಿಲ್ಲ ಮಕ್ಕಳಿಗೆ. ಇಲ್ಲಿ ನೋಡ್ರಿ ಎಲ್ಲ ಬಿದ್ದುಕೊಂಡವ್ರೆ. ನನಗೆ ಕಾಲಾಟ ಕೊಡ್ತೀಯ ನೀನು? ಕತ್ತೆ ಬರೇ, ನೀನು ಬರಬೇಕು. ಗೊಂಬೆ ನೀನೇ ತೋರಿಸ್ತೀನಿ ಬಿಡ್ಬಂಗಾರ. ಆಯ್ತು, ನೀನು ಚೆನ್ನಾಗಿದೆಯಾ? ಶೆಕೆ ಆಯ್ತಾ ಇಲ್ಲ ಮಕ್ಕಳಿಗೆ. ನನಗೆ ಯಾರೋ ಕಮೆಂಟ್ ಹಾಕಿದ್ದಾರೆ, ನಿಮ್ಮದು ಕೂಲರ್ ಯಾವುದು ಅಂತ ಹೇಳ್ಬಿಟ್ಟು. ಇದು ಕೂಲರ್ ನಾವು ತಂದಾಗಲೇ ಸುಮಾರು 1 ವರ್ಷ ಮೇಲೆ ಆಯಿತು. ನಾನು ಆ್ಯಕ್ಚುಲಿ ಇರೋದೊಂದು ವೀಡಿಯೋ ಮಾಡಿದ್ದೆ. ಉಷಾ ಏರೋ ಸ್ಟೈಲ್ 35 ಲೀಟರ್ಸು. ಕೆಳಗಡೆ ನೀರಿರುತ್ತೆ ನೋಡಿ, ನೀರಿದೆ ನೋಡಿ, ಕಮ್ಮಿ ಆಗೈತೆ, ನೀರು ಹಾಕಬೇಕು. ಇಲ್ಲಿಂದ ನೀರು ಹಾಕಿದ್ರೆ ಅಲ್ಲೋಗಿ ಫಿಲ್ ಆಗುತ್ತೆ. ಇಲ್ಲಿ ಐಸ್ ಕ್ಯೂಬೆಲ್ಲ ಹಾಕ್ತೀನಿ ನಾನು, ಶೆಕೆ ತಡೆಯೋಕ್ಕಾಗಲ್ಲ ಅಂದರೆ. ಇಲ್ಲಿಂದ ಹಾಕ್ಬಿಟ್ರೆ ಇಲ್ಲಿ ನೋಡಿ, ಆನು ಆಫು, ಹೈ ಮೀಡಿಯಮು, ಪಂಪ್ ಬೇಕು, ಸ್ವಿಂಗ್ ಬೇಕು, ಎಲ್ಲ ಏನು ಬೇಕೋ ಮಾಡ್ಕೋಬೋದು. ಆರಾಮಾಗಿ ತಣ್ಣ ಗಾಳಿ ಬೀಸುತ್ತೆ. ಚೆನ್ನಾಗಿದೆ ಏರ್ ಕೂಲರು. ನಾವು ತೊಗೊಂಡಾಗ 10,000, ಇವಾಗ ಇನ್ನೂ ಜಾಸ್ತಿ ಆಗಿರುತ್ತಿದ್ದು. ನಮ್ಮಮ್ಮ ತಣ್ಣಗೆ ಹಾಕೊಂಡು ಚಾಪೆನ ನೆಮ್ಮದಿಯಾಗಿ ಮಲಿಕತ್ತದೆ ಕೂಲರ್ ಹಾಕ್ಕೊಂಡು. ಇದು ಕೂಲರ್ ಮಕ್ಕಳ ಜೊತೆ ವರ್ಷ ಆಯ್ತು ತಂದು. ಚೆನ್ನಾಗಿದೆ, ರಿವ್ಯೂ ಚೆನ್ನಾಗಿದೆ, ಆರಾಮಾಗಿದೆ. ಸೊ ಬನ್ನಿ, ಇವಾಗ ನಾವು ಸೋಂಬೇರಿ ಪಲಾವ್. ಅಮ್ಮ ಇದಕ್ಕೆ ಹೆಸರು ಸೋಂಬೇರಿ ಪಲಾವ್ ಅಂತ ಇಟ್ಟಿದ್ದೀನಿ ನಾನು. ನಿಂಗೆ ಸೋಂಬೇರಿಗಳು ಮಾಡ್ಕೊಂಡು ತಿನ್ನಲಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಇಸ್ ಮಕ ವಾಷಿಂಗ್. ಹಾಂ, ಚೆನ್ನಾಗಿದೆಯಾ ಉಜ್ಜು? ಬೆಳಗಾಗಿ ಇನ್ನೊಂದು ಸ್ವಲ್ಪ ಬೆಳ್ಳಿಗೆ. ಬೆಳ್ಳಗಿದೆ, ಮದುವೆ ಆದ್ಮೇಲೆ ಟ್ಯಾನ್ ಆಗ್ಬಿಟ್ಟೆ. ಸೋಂಬೇರಿ ಪಲಾವ್ ಅಮ್ಮ ಇದು ಹೆಸರು. ಒಳ್ಳೇದಾಗಿ. ನೀನು ಸೋಂಬೇರಿ ಪಲಾವ್ ತಿನ್ಬಿಟ್ಟು ನಾವು ಸೋಂಬೇರಿಗಳಾಗಿ ಹೋಗ್ತೀವ. ತಿನ್ಮೇಲೆ ಗೊತ್ತಾಗುತ್ತೆ. ಪಲಾವ್ಗೆ ಬೇಕಾಗಿರೋ ಐಟಮ್ಸು. ಆದರೆ ನೀವು ಸೋಂಬೇರಿ ಪಲಾವ್ಗೆ ಇಷ್ಟೊಂದು ಐಟಮ್ ಅಂತ ಕೇಳಬೇಡಿ. ಆದರೆ ಪಲಾವ್ ಏನು ಮಾಡೋಕ್ಕಾಗಲ್ಲ, ಬಟ್ ಈಸಿ ಮಾಡೋದು. ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮೊಟೊ, ತರಕಾರಿ ಏನು ಬೇಕೋ ಅದು, ಬಟಾಣಿ. ಓಕೆ, ಒಂದು ರುಬ್ಕೊಳ್ಳೋಕ್ಕೆ, ಇನ್ನೊಂದು ಮಸಾಲೆ ಹಾಕೋಕ್ಕೆ. ಇದು ಪೂರ್ತಿ ಪಲಾವ್ ಸೆಟ್ಟು. ನಿಮ್ಗೆ ಏನು ಬೇಕೋ ಎತ್ಕೊಳ್ಳಿ. ಆ್ಯಂಡ್ ಇದು ರುಬ್ಬಕ್ಕೆ ಇದು ಇಂಪಾರ್ಟೆಂಟು. ಇದಿಷ್ಟು ಐಟಮ್ ಬೇಕೇ ಬೇಕು. ಚಕ್ಕೆ, ಏಲಕ್ಕಿ, ಅದೇನದು ಲವಂಗ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಇಷ್ಟು ರುಬ್ಬಕ್ಕೆ ಮಾತ್ರ ನನಗೆ ಬೇಕು. ಇನ್ನು ಮಿಕ್ಕಿದೆಲ್ಲ ನಿಮಗೆ ನಾನು ಮಾಡ್ತಾ ತೋರಿಸ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಲವಂಗ, ಚಕ್ಕೆ, ಏಲಕ್ಕಿ ಐ ಆಮ್ ಪುಟ್ಟಿಂಗ್. ಆಮೇಲೆ 1 ಇಡೀ ಕೊತ್ತಂಬರಿ ಪುಟ್ಟಿಂಗ್, 1 ಫುಲ್ ಇಡೀ ಪುದೀನ ಪುಟ್ಟಿಂಗ್. ಈಗ ನೀರು ಹಾಕಿ ಇದನ್ನು ರುಬ್ಬಿಂಗ್. ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ. ನುಣ್ಣಕ್ಕೆ ನೋಡಿ, ಫುಲ್ಲು ನುಣ್ಣಕ್ಕೆ ಪೇಸ್ಟು. ಇದನ್ನು ಒಂದು ಬೌಲ್ಗೆ ಹಾಕಿಟ್ಕೊಳ್ಳೋಣ. ಈಗ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು, ಒಂದು 3 ರಿಂದ 4 ಸ್ಪೂನ್. ಯಾಕಂದರೆ ಎಲ್ಲ ತರಕಾರಿನೂ ಹುರಿಬೇಕು, ಹಾಗಾಗಿ. ಸೊ ಇದು ಹಾಕ್ತಾ ಇದ್ದಂಗೆ ಎಲ್ಲ ಪಲಾವ್ ಸೆಟ್ಟು
ಓಕೆ, ಎಲ್ಲ ಪಲಾವ್ ಸೆಟ್ಟು ರಿಪೀಟ್. ಗೋಡಂಬಿ ಬೇಕಾ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಪಲಾವ್ ಸೆಟ್ ಹಾಕಿದ್ಮೇಲೆ 4 ದೊಡ್ಡ ಈರುಳ್ಳಿ 2 ಟೊಮೆಟೊ, 4 ಈರುಳ್ಳಿ 2 ಟೊಮೆಟೊ ಈಗ ಹಾಕಿಂಗ್ ಫ್ರೈಯಿಂಗ್. ಈರುಳ್ಳಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ನಿಮ್ಮ ಇಷ್ಟ, ಏನು ಬೇಕಾದರೂ ಹಾಕೋಬೋದು. ನಾನು ಹುರುಳಿಕಾಯಿ, ಕ್ಯಾರೆಟು, ಕೋಸು, ಆಲೂಗಡ್ಡೆ, ಕ್ಯಾಪ್ಸಿಕಮ್, ಈರುಳ್ಳಿ ಆದಮೇಲೆ ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನೇ ವಿಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೇ ನಾನು ಒಂದೇ ಕೈಲಿ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಕ್ಯಾರೆಟು, ಹುರುಳಿಕಾಯಿ, ಕೋಸು, ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಇಷ್ಟು ತರಕಾರಿ ಹಾಕಿದ್ದೀನಿ ನಾನು. ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೋಬೋದು, ಯಾವ ತರಕಾರಿ ಬೇಕಾದರೂ ಹಾಕೋಬೋದು. ಓಕೆ, ಇದು ಹಾಕ್ತಾಯಿದ್ದಂಗೆ ಸ್ವಲ್ಪ ಬಟಾಣಿ ಇಟ್ಟಿದ್ದೀನಿ ನಾನು, ಬಟಾಣಿ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಯಾಕಂದರೆ ಇದೆಲ್ಲ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋಗಲಿ. ಇದೆಲ್ಲ ಎಲ್ಲ ಬೇಯ್ತು. ಈಗ ನಾವು ರುಬ್ಕೊಂಡಿದಂಥ ಮಸಾಲೆಯನ್ನು ಹಾಕೋಣ. ಇದೇ ಟೊಮೊಟೊನ ಹಾಕೊಂಬಿಡಿ. ಸೊ ಇವಾಗ ಇದೆಲ್ಲ ಕಂಪ್ಲೀಟ್ಲಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಬೇಕು. ಸೊ ಹಸಿ ವಾಸನೆ ಹೋಗಲಿ, ಸ್ವಲ್ಪ ಒಂದು 5 ನಿಮಿಷ ಕುದಿಲಿ ಚೆನ್ನಾಗಿದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹಾಕ್ಬಿಡ್ತೀನಿ. ಇದಕ್ಕೆ ಧನಿಯಾ ಪುಡಿ, ಗರಂ ಮಸಾಲ ಏನೂ ಬೇಡ, ಅದಕ್ಕೆ ಹೇಳಿದ್ದು ಸೋಂಬೇರಿ ಪಲಾವ್ ಅಂತ. ಸೊ ಇದೆಲ್ಲ ಇವಾಗ ಹಸಿ ವಾಸನೆ ಹೋಗಲಿ. ಸ್ವಲ್ಪ ಚೆನ್ನಾಗಿ ಕುದಿ ಬಂತು. ಕುದಿ ಬಂದಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿ ಒಂಚೂರು ಚಿಟಿಕೆ ಸಕ್ಕರೆ ಹಾಕ್ತಿದ್ದೀನಿ ನಾನು. ನೋಡಿ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ, ಗಮ್ಮಂತಾದೆ. ಸೊ ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಬೇಕಾದರೆ ಖಾರ ಬೇಕು ನಿಮಗಿನ್ನೂ ಅಂತಂದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟೇ ಸಾಕು. ಸೊ ಆಲ್ಮೋಸ್ಟ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಕಲರ್. ಈಗ ಅಕ್ಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ನೆನೆಸಿಟ್ಟಿದ್ವಿ ಒಂದು ಅರ್ಧ ಗಂಟೆ. ಇವಾಗ ಅದಕ್ಕೆ ಹಾಕ್ತಾಯಿದ್ದೀವಿ. ಸೊ ನೀರು 1:2 ಉದ್ದುದ್ರಾಗಿ ಬರಲಿ, ಮೆಡ್ಡೆ ಮಾಡಬೇಡಿ. ಸೊ ನೀವು ನೋಡ್ಕೊಳ್ಳಿ ನೀರು ಎಷ್ಟೇನು ಅಂತ. ಒಂದು 5 ನಿಮಿಷ ಓಪನ್ ಆಗಿ ಕುದಿಸ್ಬೇಕು, ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಬೇಕು. ಉಪ್ಪು ಬೇಕಾ ನೋಡ್ಕೊಳ್ಳಿ, ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಇವಾಗ ಒಂದು 5 ನಿಮಿಷ ಚೆನ್ನಾಗಿ ಕುದೀಲಿ ಅದು. ಕಲರ್ ಈಸ್ ನೈಸ್ ಅಂದರೆ ಟೇಸ್ಟ್ ಈಸ್ ಆಲ್ಸೋ ವೆರಿ ನೈಸ್. ಕುದಿ ಬಂದ ಮೇಲೆ ನೀವು ಲಿಡ್ನ ಮುಚ್ಚಿ, ಇಲ್ಲಾಂದರೆ ಅದೊಂಥರ ಹಸಿ ಹಸಿ ವಾಸನೆ ಹೊಡಿಯುತ್ತೆ. ಮುಚ್ಚಮ್ಮ ಲಿಡ್, ಮುಚ್ಚಿಬಿಟ್ಟು ನಿಮ್ಮ ಕುಕ್ಕರ್ ಎಷ್ಟು ವಿಸಿಲ್ ಹೊಡಿಯುತ್ತೋ ಅಷ್ಟು ವಿಸಿಲ್ ಒಡಿಸಿ ಗಾಯ್ಸ್. ವಿಸ್ ರೆಡಿ. ವಿಸಿಲ್ ಹೊಡೆದಿದೆ, ಪ್ರೆಸರ್ ಬಿಟ್ಟಿದೆ. ಚೀಪ್ ಟಪಾಕೆ ಓಪನ್ ಆಗಲ್ಲ. ಚೀಪ್ ಟಪಾಕೆ ಡುಮ್ ಡುಮ್. ನೋಡೋಕ್ಕೆ ಬ್ಯೂಟಿಫುಲ್ ಆಗಿದೆ, ಟೇಸ್ಟು ಹಾಗೆ ಬ್ಯೂಟಿಫುಲ್ ಆಗಿರುತ್ತಾ? ಕಲಿಸ್ಬಿಟ್ಟು ತಿಂದುಬಿಟ್ಟು ಹೇಳ್ತೀನಿ. ನಮ್ಮಮ್ಮ ಟೇಸ್ಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಏನಂತ ಹೇಳಿದೆ ಇದಕ್ಕೆ? ಸೋಂಬೇರಿ ಪಲಾವ್. ಹಾಗೆ ಸೋಂಬೇರೆಲ್ಲ ಎಲ್ಲನೂ ಎದ್ದು ನಿಂತ್ಕೊಂಡ್ಬಿಡುತ್ತೀಗ. ಸೋಂಬೇರಿಗಳೆಲ್ಲ ಕೆಲಸ ಮಾಡೋದಕ್ಕೆ ಆ್ಯಕ್ಟಿವ್ ಆಗುತ್ತೆ. ಈಗ ಸೋಂಬೇರಿ ಪಲಾವ್ ಬೇಡ, ಫುಲ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಉಪ್ಪು ಖಾರ ಹುಳಿ ಮಸ್ತ್ ಪರ್ಫೆಕ್ಟ್ ಇದೆ. ತುಂಬ ಓವರಾಗಿ ಮಸಾಲೆನೂ ಇಲ್ಲ, ಕಲರ್ಫುಲ್ಲಾಗೂ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ತರಕಾರಿಗಳು ಕೂಡ ಎಣ್ಣೆಲಿ ಫ್ರೈ ಮಾಡಿರೋದು ನೀನು ಮಸ್ತಿದೆ. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಯಾವಲ್ಲ ಸರ್ಟಿಫಿಕೇಟ್, ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ. ಚೆನ್ನಾಗಿದೆ ಪಲಾವ್, ಡಿಫ್ರೆಂಟ್ ಆಗಿದೆ ಅಲ್ಲ ಸ್ವಲ್ಪ ಟೇಸ್ಟು. ನಾನು ಮಾಮೂಲಿ ಮಾಡೋಕ್ಕಿಂತ ಒಂದು ಸ್ವಲ್ಪ ಪುದೀನ, ಇದು ಸಬ್ಬಕ್ಕಿ ಮಿಸ್ಸಿಂಗ್, ಸಬ್ಬಕ್ಕಿ ಸೊಪ್ಪು ಆಗ್ತಾ ಇದೆ, ಅದೊಂದೇ ಮಿಸ್ಸಿಂಗ್. ಪರ್ಫೆಕ್ಟ್ ಇದೆ. ಎಂಜಾಯ್. ನನ್ನ ಸೋಂಬೇರಿ ಪಲಾವ್ ರೆಡಿ ಆಗಿದೆ ಮೊಸರು ಬಜ್ಜಿ ಜೊತೆ. ಈಗ ಬ್ಯಾಟಿಂಗ್ ಮಾಡೋಣ. ಆಯ್ಸ್, ಇಲ್ಲಿದೆ ಪಲಾವ್, ಬನ್ನಿ ತಿನ್ನೋಣ. ಎಷ್ಟು ಉದ್ರುದ್ರಾಗಿ ಕಲರ್ ಸಖತ್ತಾಗಿ ಬಂದಿದೆ ಅಂದರೆ
ನೀವೇನೇ ಅನ್ನಿ ಪಲಾವ್ನ ಕೈಯಲ್ಲಿ ತಿಂದ್ರೆ ರುಚಿ ಗೊತ್ತಾಗೋದು. ಶಬಾಷ್, ಬೊಂಬಟ್ಟಾಗೈತೆ ಸೋಂಬೇರಿ ಪಲಾವ್. ಸೋಂಬೇರಿ ಪಲಾವ್ ಅಲ್ಲ, ಇದು ಸೂಪರ್ ಪಲಾವ್. ನಿಮಗೆ ಬೇಕಾದರೆ ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ನಿಮ್ಮ ಚಾಯ್ಸ್. ಪಲಾವ್ ಎಲ್ಲ ಆದಮೇಲೆ ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಉಳಿಬೇಕು ಅಂದರೆ ಇನ್ನೂ ಮಜಾ ಕೊಡುತ್ತೆ. ಮೊಸರು ಬಜ್ಜಿ ಹಾಕೊಂಡು ತಿಂತಾಯಿದ್ರೆ ನನ್ನ ಮಗನ ಯಮ್ಮಿ ಆ್ಯಂಡ್ ಡೆಲಿಷಿಯಸ್ ಸೋಂಬೇರಿ ಪಲಾವ್. ಟ್ರೈ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತ. ಇದಕ್ಕೆ ಸೋಂಬೇರಿ ಪಲಾವ್ ಅಂತ ಏನಕ್ಕೆ ಗೊತ್ತಾ ಹೆಸರಿಟ್ಟಿದ್ದು? ಫಾಸ್ಟಾಗಿ ಈಸಿಯಾಗಿ ಮಾಡ್ಕೊಬೋದು ಅಂತ. ಅದಕ್ಕೆ ಅಷ್ಟು ಸುಮ್ಮನೆ ತಿನ್ಬೇಕನ್ಸ ಪಲಾವ್ ಮಾಡ್ಕೊಬಿಡೋದು ಅಷ್ಟೇ. ಈಸಿ ಸೋಂಬೇರಿ ಪಲಾವ್ ಅಂತ ಇಕ್ಕಿದ್ದು ಅದಕ್ಕೆ. ಆಮೇಲೆ ತುಂಬ ಲೈಟಾಗಿದೆ ಮಸಾಲೆ. ಎದೆ ಉರಿಯೋದು, ಅಸಿಡಿಟಿ ಆಗೋದು ನೋವೇ ಚಾನ್ಸೇ ಇಲ್ಲ. ಬಿಕಾಸ್ ತುಂಬ ಲೈಟಾಗಿದೆ ಮಸಾಲೆ. ಕಲರ್ ಮಾತ್ರ ಸಖತ್ತಾಗಿ ಬಂದಿದೆ. ಅದು ಪುದೀನ ಕೊತ್ತಂಬರಿ ಕಲರು. ಬಟ್ ತಿಂದಾಗ ಎದೆ ಉರಿಯೋದು ಅಥವಾ ಒಂಥರ ಅಸಿಡಿಟಿ ಥರ ಆಗೋದು ಆಗಲ್ಲ. ಲೈಟಾಗಿದೆ ಮಸಾಲೆ. ಸೊ ಡೂ ಟ್ರೈ.